ಎಲ್ಲ ನೃತ್ಯಗಳನ್ನು ನೋಡಿ ನಮಗೇನು ಅನಿಸ್ತೋ ಅದನ್ನ ಫಲಿತಾಂಶದಲ್ಲಿ ದಾಖಲಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾನು ಒಂದು ಕ್ವಶನ್ ಅನ್ನ ವಿದ್ಯಾರ್ಥಿಗಳಿಗೆ ಕೇಳ್ತೀನಿ. ನೀವು ಮಾಡಿದ ಪರ್ಫಾರ್ಮೆನ್ಸ್ ಇದೆಯಲ್ಲ, ಅದರ ರಾಗ ತಾಳ ರಚನೆ ಎಷ್ಟು ಜನಕ್ಕೆ ಗೊತ್ತಿದೆ? ಜಸ್ಟ್ ರೈಸರ್. ಓಕೆ, ರಚನಾಕಾರರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ? ಅದರ ಸಾಹಿತ್ಯ ನೀವು ಮಾಡಿದ್ರೆ ಸಾಹಿತ್ಯದ ಮೀನಿಂಗ್ ಗೊತ್ತಿದೆಯಾ? ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ಮನ್ನ ಪುನಃ ಟೆಸ್ಟ್ ಮಾಡ್ಲಿಕ್ಕಲ್ಲ. ಇಲ್ಲಿ ಈ ಕುಮಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಇದರ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಡಾಕ್ಟರ್ ಕುಮಾರ್ ಸರ್ ಪ್ರಾಕ್ಟಿಕಲ್ ಹೇಗೆ ಸ್ಟೇಜ್ ಅಲ್ಲಿ ಮಾಡ್ತಾರೆ ಅಂತ ತುಂಬಾ ಜನ ಹೇಳಿದ್ರಲ್ವಾ. ಪ್ರಾಕ್ಟಿಕಲಿ ಅವರು ಈಗ ಈ ವಯಸ್ಸಲ್ಲೂ ಕೂಡ ನಮ್ಮಂತ ಯುವಕರು ನಾಚುವ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅದೇ ರೀತಿ ಅವರ ಥಿಯರಾಟಿಕಲ್ ನಾಲೆಜ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ. ಸೊ ಆ ಥಿಯರಾಟಿಕಲ್ ನಾಲೆಜ್ ಅವರಲ್ಲಿ ಇರೋದಕ್ಕೆ ಅವರು ಪ್ರಾಕ್ಟಿಕಲ್ ಅಷ್ಟು ಮಾಡೋದು. ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಪ್ರಾಕ್ಟಿಕಲ್ ನಾಲೆಜ್ ಅನ್ನು ಇನ್ಕ್ರೀಸ್ ಮಾಡಬೇಕಾದ್ರೆ ಥಿಯರಾಟಿಕಲಿ ನಟುವಂಗ ಕಲಿಯೋದು, ತಾಳದ ವಿಷಯಗಳನ್ನ ಕಲಿಯೋದು, ಥಿಯರಾಟಿಕಲಿ ಆ ಒಂದು ಯಾವ ನೃತ್ಯವನ್ನ ಮಾಡ್ತಾ ಇದ್ದೀರಿ ಅದರ ಆಳ ಅಗಲಗಳ ಬಗ್ಗೆ ನೀವು ಯೋಚಿಸಿಕೊಳ್ಬೇಕು. ಆವಾಗ ಆ ನೃತ್ಯ ಕರೆಕ್ಟ್ ಬರೋದು. ನಾನು ಗಮನಿಸಿದ ಹಾಗೆ ತುಂಬಾ ವಿದ್ಯಾರ್ಥಿಗಳು, ಎಷ್ಟು ಜನ ಫುಲ್ ಟೈಮ್ ಆರ್ಟಿಸ್ಟ್ ಆಗ್ಬೇಕು ಅಂತ ಇದ್ದೀರಾ ಮುಂದಕ್ಕೆ ಫ್ಯೂಚರ್ ಅಲ್ಲಿ ಪ್ರೈಸಲ್ಲಿ? ಕೆಲವರು, ಹಲವರು, ಐ ಡೋಂಟ್ ನೋ. ಓಕೆ, ಫುಲ್ ಟೈಮ್ ಆರ್ಟಿಸ್ಟ್ ಆಗೋದೇನೋ ಅಷ್ಟು ಈಸಿ ಅಲ್ಲ. ಬಟ್ ಇವತ್ತು ಬಂದಿರತಕ್ಕಂತಹ ಕುಮಾರ್ ಸರ್ ಸೆಲೆಕ್ಟ್ ಮಾಡಿದಂತಹ